ಸುತ್ತಮುತ್ತ ಗಿಡ ಮರ ಏನು ಇಲ್ಲ. ಒಂದು ಖಾಲಿ ರೋಡಲ್ಲಿ ಒಂದು ಹುಡುಗಿ ನಡ್ಕೊಂಡು ಬರ್ತಾ ಇತ್ತು. ಆ ಕಡೆ ಈ ಕಡೆ ಗಡ್ಡಿನ ರೋಡಿಗೆ ತಟ್ಟುತ್ತಾ ತನ್ನ ದಾರಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ದೇವರೇ, ನನಗೆ ಯಾಕೆ ನನ್ನ ಕಣ್ಣುಗಳನ್ನ ಕಿತ್ಕೊಂಡೆ? ನನಗೆ ಯಾಕೆ ಕಣ್ಣುಗಳನ್ನ ಕಿತ್ಕೊಂಡು ಬದುಕಿಸಿದ್ಯಾ? ದಯವಿಟ್ಟು ನನ್ನ ಕಣ್ಣುಗಳನ್ನ ಕೊಡುವಂತ ದೇವರಿಗೆ ಇಡೀ ಶಾಪವನ್ನ ಹಾಕಿರುವಂತ ಸಂದರ್ಭದಲ್ಲಿ ಕಾಲಿಗೆ ಒಂದು ಕಲ್ಲು ಸಿಕ್ಕಿ ಜೋರಾಗಿ ಕೆಳಗಡೆ ಬೀಳ್ತಾಳೆ. ಅಯ್ಯೋ ದೇವರೇ, ನನಗೆ ಯಾಕಿಂತ ಕಷ್ಟ ಕೊಡ್ತಾ ಇದೆಯಾ? ನಾನು ಈ ಪ್ರಪಂಚವನ್ನ ನೋಡ್ಬೇಕು. ನನಗೆ ಕಣ್ಣುಗಳನ್ನ ಕೊಡು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನನಗೆ ಕಣ್ಣುಗಳನ್ನ ಕೊಡು ಅಂತ ದೇವರ ಹತ್ರ ಅಂಗಲಾಚಿ ಬೇಡ್ತಿದ್ದಾಳೆ. ಇವಳಷ್ಟೇ ಕೂಗಿದ್ರು ದೇವರಿಗೆ ಇವಳು ಶಬ್ದ ಕೇಳಿಸ್ತಿಲ್ಲ. ಹಾಗೆ ಇವಳು ಬೇಡ್ತಿರುವಂತ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಯಾರು ಮಾತಾಡ್ತಿರುವಂತ ಶಬ್ದ ಕೇಳಿಸ್ತಿಲ್ಲ. ಮಗು, ನಾನು ನಿನಗೆ ಆ ಕಣ್ಣುಗಳನ್ನ ಕೊಡ್ತೇನೆ, ನೀನು ಈ ಪ್ರಪಂಚವನ್ನ ನೋಡ್ಬೋದು ಅಂತ ಹೇಳಿ ದೇವರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡ್ತಿದ್ದಾಗ ನಿಧಾನಕ್ಕೆ ಕಣ್ಣುಗಳನ್ನ ಬಿಡ್ತಾಳೆ. ನೋಡಿದ್ರೆ ಅವಳಿಗೆ ಕಣ್ಣುಗಳು ಕಾಣಿಸ್ತಾ ಇದೆ. ಅಯ್ಯೋ ನನಗೆ ಕಣ್ಣುಗಳು ಕಾಣಿಸ್ತಾ ಇದೆ. ಅಯ್ಯೋ, ನಾನು ಈ ಪ್ರಪಂಚವನ್ನು ನೋಡ್ತಾ ಇದ್ದೀನಿ. ಅಯ್ಯೋ, ಎಷ್ಟು ಸುಂದರವಾಗಿದೆ ಪ್ರಪಂಚ. ಹೇ 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 ಚಿಟ್ಟೆ, ನೀನ್ ಎಷ್ಟು ಚೆನ್ನಾಗಿದ್ಯಾ? ಹೇ ಹೂ, ನೀನು ಯಾರು ಬಣ್ಣ ಬಳದಿದ್ದು? ಹೇ, ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಾ? ನಾನು ಇಷ್ಟು ದಿನದಿಂದ ನಿಮ್ಮನ್ನ ನೋಡೇ ಇರ್ಲಿಲ್ವಲ್ಲ. ಅಯ್ಯೋ ಅಂತೇಳಿ ಅವಳು ಖುಷಿಗೆ ಪಾರವೇ ಇರಲಿಲ್ಲ. ಹಾಗೆ ನೀರತ್ರ ಒಬ್ಬ ಅಯ್ಯೋ, ನಾನು ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಸುಂದರವಾಗಿದ್ದೀನಿ ಅಂತ ನೀರಿನ ಕೊಳದಲ್ಲಿ ನೋಡ್ಕೊಂತಿರುವಾಗ ಹಾಗೆ ನಡ್ಕೊಂಡು ಹೋಗ್ತಾ ಒಂದು ಚಿಟ್ಟೆನ ಹಿಡಿಬೇಕು ಅಂತ ಆ ಚಿಟ್ಟೆ ಹಿಂದಗಡೆ ಓಡ್ತಿದ್ದಾಳೆ. ಆ ಚಿಟ್ಟೆ ಆ ಕಡೆ ಹೂವಿಂದ ಹೂವಿಗೆ ಆಡ್ತಾ ಇದೆ. ಹಾಗೆ ಆಡ್ತಾ ಹೋಗಿ ಆ ಚಿಟ್ಟೆನ ಹಿಡಿಬೇಕು ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ಅವಳಿಗೆ ಕಣ್ಣುಗಳು ಹೊರಟೋಗುತ್ತೆ. ಅಯ್ಯೋ ದೇವರೇ, ನನಗೆ ನನ್ನ ಕಣ್ಣುಗಳನ್ನ ಕೊಡು. ನಾನು ಇಡೀ ಪ್ರಪಂಚವನ್ನ ನೋಡ್ಬೇಕು. ಆ ಸುಂದರ ಕ್ಷಣಗಳನ್ನ ಮತ್ತೆ ನೋಡ್ಬೇಕು. ದಯಮಾಡಿ ಕೇಳ್ಕೊತಾ ಇದ್ದೀನಿ, ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿನಗೆ ದಯವಿಟ್ಟು ಆ ಕಣ್ಣುಗಳನ್ನ ಕೊಡು ಅಂತೇಳಿ ಆ ದೇವರ ಹತ್ರ ಅಂಗಲಾಚಿ ಬೇಡ್ಕೊತಾ ಇದ್ದಾಳೆ. ನನಗೆ ಆ ಕಣ್ಣುಗಳನ್ನ ಕೊಡು, ನಾನು ಈ ಪ್ರಪಂಚವನ್ನು ನೋಡ್ಬೇಕು, ನನಗೆ ಆ ಕಣ್ಣುಗಳನ್ನ ಕೊಡು ಅಂತ ದೇವರ ಹತ್ರ ಅಂಗಲಾಚಿ ಬೇಡ್ಕೊತಾ ಇದ್ದಾಳೆ. ಎಷ್ಟೇ ಕೂದ್ರು ದೇವರು ಇವಳಿಗೆ ಆ ಕಣ್ಣುಗಳನ್ನ ಮತ್ತೆ